ಸ್ನೇಹಿತರೆ ನಮಸ್ಕಾರ. ಚಿಕನಲ್ಲಿ ಒಂದೇ ಥರ ಯಾರು ಕಂಡ್ರಿ ತಿಂತಾರೆ. ಇವತ್ತು ಡಿಫ್ರೆಂಟಾಗಿ ಚಿಕನ್ ವಡಕರಿ ಮಾಡೋಣ. ಏನು ಹೇಳಿ, ಚಿಕನ್ ವಡಕರಿ. ಬಿಸಿ ಬಿಸಿ ದೋಸೆಗಂತೂ ಸೂಪರಾಗಿರುತ್ತೆ. ಬೆಂಗಳೂರಲ್ಲಿ ಕ್ಲೈಮೇಟ್ ಅಂತೂ ಚಿಲ್ ಅಂತಿದೆ. ಬಿಸಿ ಬಿಸಿಯಾಗಿ ಚಿಕನ್ ವಡಕರಿ ದೋಸೆ. ಈಗ ಅಡುಗೆ ಶುರು ಮಾಡೋಣ. ಬೋನ್ಲೆಸ್ ಚಿಕನ್ನ ಜಾರ್ಗೆ ಹಾಕಿ ರುಬ್ಕೊಳ್ಳಿ, ಅಥವಾ ಕೈಮಾ ಥರ ಒಡ್ಸ್ಕೊಬನ್ನಿ. ಕಡಲೆಬೇಳೆನ 3 ಅವರ್ ನೆನೆಸಿಟ್ಟು ಜಾರ್ಗೆ ಹಾಕಿ ರುಬ್ಕೊಳ್ಳಿ. ತೈತಾಗಿ ರುಬ್ಬಿ ಅದನ್ನು ಚಿಕನ್ ಜೊತೆಲಿ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಕಾಯುವ ಎಣ್ಣೆಯಲ್ಲಿ ಉಂಡೆ ಕಟ್ಟಿ ಬೋಂಡ ಥರ ಬೇಯಿಸ್ಕೊಳ್ಳಿ. ಮಿನಿಮಮ್ 50% ಮಾತ್ರ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಕಲರ್ ಬಂದ ತಕ್ಷಣವೇ ಸೈಡಿಗೆ ಎತ್ತಿಡಿ. ಈ ಚಿಕನ್ ಬೋಂಡನ ಮಕ್ಳಿಗೆ ಹಾಗೆ ಕೊಡ್ಬೋದು, ಯಾಕಂದರೆ ಖಾರ ಇರಲ್ಲ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ಕಾಯುವ ಬಾಣಲಿಯಲ್ಲಿ 2 3 ಸ್ಪೂನ್ ಎಣ್ಣೆ, ಚಕ್ಕೆ, ಲವಂಗ, ಸೋಂಪು, ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿಕೊಂಡು, ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಟೊಮೊಟೊ, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಅಷ್ಟು ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿದ್ಮೇಲೆ ಕುದಿ ಬರಲಿ. ಚಿಕನ್ ಬೋಂಡನ ಹಾಕಿ ಚಿಕನ್ ಬೋಂಡ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಲಿ. ಬೆಂದಿದ್ದಾದ್ಮೇಲೆ ಸ್ವಲ್ಪ ಪೆಪ್ಪರ್, ಸ್ವಲ್ಪ ಕರಿಬೇವು, ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ಅಡುಗೆಯನ್ನು ಸೂಪರಾಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.